ಸೇಬು ಎಂದಾಕ್ಷಣ ನಮಗೆ ನೆನಪಾಗುವುದು ಕಾಶ್ಮೀರದ ಹಿಮಪಾತ ಮತ್ತು ಮೈ ಕೊರೆಯುವ ಚಳಿ. ಆದರೆ 45 ಡಿಗ್ರಿ ತಾಪಮಾನದ ಸುಡು ಬಿಸಿಲಿನಲ್ಲಿ ಸೇಬು ಬೆಳೆಯಲು ಸಾಧ್ಯವೇ? ಈ ಅಸಾಧ್ಯವಾದುದನ್ನು ಸಾಧ್ಯವಾಗಿಸಿ ತೋರಿಸಿದ್ದಾರೆ ಬೆಳಗಾವಿಯ ಒಬ್ಬ ನಿವೃತ್ತ ಯೋಧ. ಬರಡು ಭೂಮಿಯಲ್ಲಿ ಕಾಶ್ಮೀರದ ಸೊಬಗನ್ನು ಸೃಷ್ಟಿಸಿ ಜೈ ಜವಾನ್ ಜೈ ಕಿಸಾನ್ ಎಂಬ ನಾಣ್ಣುಡಿಗೆ ಸಾಕ್ಷಿಯಾಗಿದ್ದಾರೆ. ಈ ಕುರಿತು ಒಂದು ವರದಿ. ಬೆಳಗಾವಿ ಜಿಲ್ಲೆಯ ಅಥಣಿ ಮತ್ತು ಕಾಗವಾಡ ಅತಿ ಕಡಿಮೆ ಮಳೆ, ಸದಾ ಸುಡುವ ಬಿಸಿಲು ಮತ್ತು ನೀರಿನ ಅಭಾವಕ್ಕೆ ಹೆಸರಾದ ಪ್ರದೇಶ. ಇಂತಹ ಬಿಸಿಲ ನಾಡಿನಲ್ಲಿ ಕಾಶ್ಮೀರದ ಹಣ್ಣು ಸೇಬು ಬೆಳೆಯುವುದು ಎಂದರೆ ಹಿಂದೇಟು ಹಾಕುತ್ತಾರೆ. ಆದರೆ ಈ ಬರಡು ಭೂಮಿಯನ್ನೇ ಬಂಗಾರವಾಗಿಸುವ ಛಲ ಹೊತ್ತು ಹೊರಟವರು ನಿವೃತ್ತ ಯೋಧ ರಾಮಪ್ಪ ಸಿದ್ದಪ್ಪ ಗಡದ. ಗಡಿಯಲ್ಲಿ 17 ವರ್ಷಗಳ ಕಾಲ ದೇಶ ಕಾಯುವ ಕಾಯಕ ಮುಗಿಸಿ ಬಂದ ಈ ಯೋಧ ಮಣ್ಣಿನ ಸೇವೆಯಲ್ಲೂ ಸಾಹಸಕ್ಕೆ ಕೈ ಹಾಕಿದರು. ಹಿಮಾಚಲ ಪ್ರದೇಶದಿಂದ ಅಣ್ಣ ಎಂಬ ವಿಶೇಷ ತಳಿಯ 400 ಸಸಿಗಳನ್ನು ತಂದು ನಾಟಿ ಮಾಡಿದರು. ಈ ಬಿಸಿಲಲ್ಲಿ ಸೇಬು ಬೆಳೆಯಲು ಸಾಧ್ಯವೇ ಎಂದು ಜನ ಹಾಸ್ಯ ಮಾಡಿದಾಗಲೂ ಧೃತಿಗೆಡದ ರಾಮಪ್ಪ ಅವರಿಗೆ ಬೆನ್ನೆಲುಬಾಗಿ ನಿಂತವರು ಅವರ ಪತ್ನಿ ಸ್ನೇಹಲತಾ. ಬೋರ್ವೆಲ್ ಮತ್ತು ಕೃಷಿ ಹೊಂಡದ ಮೂಲಕ ಹನಿ ನೀರಾವರಿ ಪದ್ಧತಿ ಅಳವಡಿಸಿ ಪ್ರತಿಯೊಂದು ಹನಿಯನ್ನು ಜತನದಿಂದ ಬಳಸಿದರು. ಇಂದು ಆ ಬರಡು ಭೂಮಿ ಕೆಂಪು ಕೆಂಪು ಸೇಬುಗಳಿಂದ ಮಲೆನಾಡಿನಂತೆ ಕಂಗೊಳಿಸುತ್ತಿದೆ. ಕಾಶ್ಮೀರದ ಚಳಿ ಇಲ್ಲದೆಯೂ ಇಲ್ಲಿನ ಮಣ್ಣಿನ ಗುಣಕ್ಕೆ ತಕ್ಕಂತೆ ಸೇಬುಗಳು ಸಮೃದ್ಧವಾಗಿ ಬೆಳೆದು ನಿಂತಿವೆ. ರೈತ ರಾಮಪ್ಪ ಸಿದ್ದಪ್ಪ ಗಡದ ತಮ್ಮ ಭಾಗದಲ್ಲಿ ನೀರಿನ ಅಭಾವ ಹೆಚ್ಚು, ಹಾಗಾಗಿ ಅತಿ ಕಡಿಮೆ ನೀರಿನಲ್ಲಿ ಉತ್ತಮ ಆದಾಯ ತರುವ ಬೆಳೆ ಬೆಳೆಯಬೇಕು ಎಂಬ ಹಠ ನನಗಿತ್ತು. ಮೊದಲಿಗೆ ಕಾಶ್ಮೀರದ ಹಣ್ಣು ಇಲ್ಲಿ ಬೆಳೆಯುತ್ತದೆಯೇ ಎಂಬ ಆತಂಕವಿತ್ತು. ಆದರೆ ಈಗ ಮಾರುಕಟ್ಟೆಯಲ್ಲಿ ಉತ್ತಮ ಬೆಲೆ ಸಿಗುತ್ತಿದೆ. ಇದು ತುಂಬಾ ತೃಪ್ತಿ ತಂದಿದೆ ಎಂದು ಸಂತಸ ವ್ಯಕ್ತಪಡಿಸಿದರು. ನೀರು ಕಮ್ಮಿ ಇರುವುದು ಯಾವುದು ಬೆಳೆ ಐತ್ರಲ್ಲ ಅದಕ್ಕೆ ಪ್ರಾಫಿಟ್ ಬರುವಂಥದ ಸೆಲೆಕ್ಷನ್ ಮಾಡಿ ಎಲ್ಲ ಅಂದರೆ ಒಂದು ವಿಚಾರ ಮಾಡಿ ಇದನ್ನು ದಾಳಂಬ್ರಿ ಪ್ಲಸ್ ಇದು ಆ್ಯಪಲ್ ಇದನ್ನು ಬೆಳೆದೈತ್ರಿ. ಆ್ಯಪಲ್ಗೆ ನೀರು ಕಮ್ಮಿ ಹತ್ತೈತೆ ರೀ, ಅತಿ ನೀರಾದ್ರೆ ನಡೆಯಂಗಿಲ್ಲ ರೀ. ಅದಕ್ಕೆ ಅಂಥ ಉತ್ಪನ್ನ ಚಲೋ ಬರ್ತೈತೆ ರೀ. ಈಗ ನಾವು ಒಂದು 1.5 ಟನ್ ಮ್ಯಾಲೆ ಹೋಗಿದ್ರಿ, ಮ್ಯಾಲೆ ಒಂದು 2 ಲಕ್ಷದ ಮ್ಯಾಲೆ ದಾಟಿದ್ರಿ. ಈಗ ಅಂತ ಈಗ ಏನೈತೆ ರೀ 400 ಗಿಡ ಜೈಯಿಂದ ನರ್ಸರಿಯಿಂದ ತರ್ಸೇನಿ ರೀ, ರಾಜಸ್ಥಾನ ರೀ ಸರ್. ಅಂದ್ರೆ ಅಲ್ಲಿ 90 ರೂಪಾಯಿ ಸಿಗತ್ತೆ ರೀ. ಇಲ್ಲಿ ಬಂದೆಲ್ಲ ಕೊರಿಯರ್ ಎಲ್ಲ 120 ಎಲ್ಲ ಬೀಳ್ತೈತೆ ರೀ ಸರ್. ಅಂತ ತಂದು ಇಲ್ಲಿ ಅದ ಬರೀ ದೇಟ ಬೇರೆ ಬರ್ತೈತೆ ರೀ. ಇಲ್ಲಿ ನಾವು ಅದು ಏನೇನು ಆರ್ಗ್ಯಾನಿಕ್ ಟೈಪ್ದಾಗ ಏನೇನು ಮಾಡ್ಬೇಕಲ್ಲ ಅದ್ರ ಇದನ್ನ ಎಲ್ಲ ಮಾಡಿದ್ರಿ ಸರ್. ರಾಮಪ್ಪ ಅವರ ಪತ್ನಿ ಸ್ನೇಹಲತಾ ದೂರದ ಊರಿನಲ್ಲಿ ಬೆಳೆಯುವ ಈ ಹಣ್ಣನ್ನು ಬೆಳೆದಿರುವುದು ತುಂಬಾ ಹೆಮ್ಮೆಯ ಸಂಗತಿ. ಆರಂಭದ ಕಷ್ಟಕ್ಕೆ ಈಗ ಪ್ರತಿಫಲ ಸಿಕ್ಕಿದೆ ಎಂದು ಹೇಳಿದರು. ಈಗ 2 ವರ್ಷ ಆತ್ರಿ ತಂದು ಹಚ್ಚ್ರಿ. ಇಲ್ಲೇನೋ ಬೆಳಿತಿರ್ಲಿಲ್ರಿ, ನೀರು ಕಮ್ಮಿ ಆತ ಇದನ್ನ ಮಾಡಿವ್ರಿ. ನಾವು ನೀರಾವರಿ ಇಲ್ಲಿ ಕಮ್ಮಿ ರೀ ಬಾಳ್ರಿ. ಹಂಗಂದ ಇದನ್ನ ಮಾಡಿದ್ವಿ, ಸಕ್ಸಸ್ ಆಗೈತ್ರಿ. ನಾವು 2 ವರ್ಷ ಆತ್ರಿ. 3ನೇ ವರ್ಷಕ್ಕೆ ಆಗ್ಯಾವ್ರಿ. ರಾಜಸ್ಥಾನದಿಂದ ತರ್ಸ್ಯಾರಿ, ಜೈನ್ ನರ್ಸರಿ 400 ಆಗಿ ತರ್ಸ್ಯಾರ್ರಿ. ಖುಷಿ ಅನ್ನಿಸ್ತೈತ್ರಿ. ಈ ಏರಿಯಾದಾಗ ಎಲ್ಲಿ ಇಲ್ರಿ, ಜಮ್ಮು ಕಾಶ್ಮೀರ ಬಿಟ್ರ ಎಲ್ಲಿ ಇಲ್ಲಿ ಬೆಳಿತಿರ್ಲಿಲ್ಲ. ಈ ನಮ್ಮೂರ ಈ ಕಡೆ ನಮ್ಮೂರ ಬೆಳೆಸಿದ್ವಿ ಅಂದ್ರೆ ಖುಷಿ ಅನ್ಸೈತ್ರಿ. ಸ್ಥಳೀಯ ರೈತ ಬಾಬಾ ಸಾಹೇಬ ಮಾರುತಿ ಚೌಹಾಣ್ ರಾಮಪ್ಪ ಗಡದ ಅವರ ಈ ಸಾಧನೆ ರೈತರಿಗೆಲ್ಲ ಪ್ರೇರಣೆ. ಇವರ ಮಾದರಿಯಲ್ಲೇ ತಾವು ಕೂಡ ಮುಂದಿನ ದಿನಗಳಲ್ಲಿ ಸೇಬು ಕೃಷಿ ಮಾಡಲು ನಿರ್ಧರಿಸಿರುವುದಾಗಿ ತಿಳಿಸಿದರು. ಇವ್ರೇನು ಮಾಡತ್ತಾರಲ್ಲ ನಮ್ಗೆ ಮನಸ್ಸಿಗೆ ಸಮಾಧಾನ ಆಗೈತಿದ ಆ್ಯಪಲ್ದ. ಯಾಕಂದ್ರೆ ನಮ್ದು ಗಡಿನಾಡು ಜಿಲ್ಲೆಯದ ಬಿಸಿಲು ನಾಡು ಭಾಳು. ಮಾರ್ಚ್ ಏಪ್ರಿಲ್ದಾಗ ನೀರಿನ ಹೊಡೆತಾಗ್ತೈತಿ ಕಬ್ಬು ಅದು ಬೆಳೆಯೋಕೆ. ಅದಕ್ಕೆ ಆ್ಯಪಲ್ ಬೆಳೆ ಚಲೋ ಅನಿಸೈತಿ. ನಮ್ಮ ನೆರಿಗೆಯವ್ರು ರಾಮಪ್ಪ ಗಡದವ್ರು ಮಾಡಿದ ಆನಂದ ಆಗೈತಿ ರೀ. ಉತ್ಪನ್ನ ಚಲೋ ಐತಿ. ಅದಕ್ಕೆ ನಾವು ನೆರೆಯವ್ರು ನಾವು ಏನಾರ ಮಾಡಬೇಕು ಅಂತ ಹೇಳಿದ್ರೆ ಪಾಲನೆ ನೋಡ್ಕೊತಿರ್ತೀವಿ, ನೋಡ್ಲಕ್ಕೆ ಬಂದಿರ್ತೀವಿ ರೀ. ಒಟ್ಟಾರೆ ರಾಮಪ್ಪ ಅವರ ಈ ಸಾಧನೆ ಇಡೀ ರಾಜ್ಯದ ಗಮನ ಸೆಳೆದಿದೆ.
ಅಕ್ಕಪಕ್ಕದ ರೈತರಿಗೂ ಇದೀಗ ಸೇಬು ಕೃಷಿಯತ್ತ ಆಸಕ್ತಿ ಮೂಡಿದೆ. ಸಂಕಲ್ಪ ಮತ್ತು ಕಠಿಣ ಶ್ರಮವಿದ್ದರೆ ಬೆಳೆಯಲಾಗದ ಬೆಳೆಯೇ ಇಲ್ಲ ಎಂಬುದಕ್ಕೆ ಈ ದಂಪತಿ ಸಾಕ್ಷಿಯಾಗಿದ್ದಾರೆ.